ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಶಿವಾಯ, ಶಿವಾಯ ನಮಃ. ಓಂ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಮಾರ್ಚ್ 15ನೇ ತಾರೀಕು ನಮ್ಮ ಕ್ಲಾಸಸ್ ಇರ್ತಕ್ಕಂಥದ್ದು 106ನೇ ಬ್ಯಾಚು. ಕುಟುಂಬ ಸಮೇತರಾಗಿ ಕಲೀರಿ. 15 ದಿವಸ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ ಇರುತ್ತೆ. ಸೊ ಕಾಂಬಿನೇಷನ್ ಬರ್ತಕ್ಕಂಥದ್ದು ನೋಡಿ ಜೀವನದಲ್ಲಿ ಬಹಳ ಅದ್ಭುತವಾಗಿ ಪ್ಲಾನ್ ಮಾಡ್ಬೋದು. ಎಸ್ಪೆಷಲಿ ಬಿಸ್ನೆಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ವರ್ಷ ಚೆನ್ನಾಗಿ ದುಡ್ಡು ಮಾಡಿದ್ವಿ, ಇವಾಗ ಯಾಕೋ ಡೌನ್ ಆಯಿತು, ಅಥವಾ ಎಷ್ಟು ವರ್ಷದವರೆಗೂ ನಾವು ಈ ಥರ ದುಡ್ಡು ಮಾಡಿ ಚೆನ್ನಾಗಿ ಇರ್ಬೋದು ಅಂತ ಕ್ಲೀನಾಗಿ ನೋಡಿಕೊಂಡು ಲೈಫ್ ಪ್ಲಾನಿಂಗ್ಗೆ ಕರ್ಮದ ಪ್ರಕಾರ ತುಂಬ ಒಳ್ಳೇದಾಗುತ್ತೆ. ಕರೆ ತಗೊಂಡೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ ಸರ್. ನಮಸ್ಕಾರ ಸರ್. ಹೇಳಿ. ಮೊದಲೊಂದ್ಸಲ ಕಾಲ್ ಮಾಡಿದ್ವಿ. ನಮ್ಮ ಮಗ ಇಂಜಿನಿಯರಿಂಗ್ ಕೊಡ್ಬೇಕು, ಏನ್ ತಗೋಬೇಕು, ಏನ್ ಕೊಡ್ತೀವಿ ಅಂತ. ಐಸಿ ತಗೊಳ್ಳಿ ನಿಲ್ಲಲ್ಲ, 2-3 ರುದ್ರಾಕ್ಷಿ ಹಾಕ್ತಿ ಕೈಗೆ ಅಂತ ಹೇಳಿದ್ರಿ. ಏನ್ ಹೇಳಿ? ಮೊದ್ಲು ನಮ್ ಮಗ ಈಗ 3ನೇ ವರ್ಷ ಓದ್ತಾ ಇದ್ದಾನೆ ಸರ್. 1ನೇ ವರ್ಷ ಅಡ್ಮಿಷನ್ ಮಾಡ್ಬೇಕಾದ್ರೆ ಏನ್ ಕೋರ್ಸ್ ಕೊಡ್ತೀವಿ ಅಂತ ಕೇಳಿದ್ವಿ. ಈಸಿ ಕೊಡ್ತಿ, ಅದನ್ನ ನಿಲ್ಲಲ್ಲ, ಕೈಗೆ ಆರೆಂಜ್ ಕಲರ್ ದಾರ ಕಟ್ಟಿ 2-3 ರುದ್ರಾಕ್ಷಿ ಹಾಕ್ಸಿ ಕಟ್ಟಿ ಅಂತ ಹೇಳಿದ್ರಿ. ದಾರ ಕಟ್ಸಿದ್ವಿ. ಆದ್ರೆ ರುದ್ರಾಕ್ಷಿ ಹಾಕ್ಸಿದ್ರೆ ಮಟನ್ ಮುಟ್ಟೆಲ್ಲ ತಿನ್ಬಾರ್ದು ಅಂದ್ಬಿಟ್ಟು ನಮ್ಗೆ ಹಾಕ್ಸಕ್ ಭಯ ಆಯ್ತು, ಹಾಕ್ಸ್ಲಿಲ್ಲ ರುದ್ರಾಕ್ಷಿನ. ಅದು ಸ್ವಲ್ಪ ಈಗ ನಮ್ಗೆ ಹೆಲ್ತ್ ಇಶ್ಯೂನೇ ಆಗ್ಬಿಟ್ಟೆ. ಹೆಲ್ತ್ ಇಶ್ಯೂ ಏನಾಗಿದೆ? ಯಾವಾಗ ಹುಷಾರಾಯ್ತಾನೆ ಅಂತ ಗೊತ್ತಾಗ್ಬೇಕಿತ್ತು ಸರ್. ಹೆಲ್ತ್ ಇಶ್ಯೂ ಏನಾಗಿದೆ? ಅವನಿಗೆ ಡಿಪ್ರೆಷನ್ ಬಂದು ಫಸ್ಟ್ ಟೈಮ್ ರಿಸಲ್ಟ್ ಬಂದಾಗ ಬ್ಯಾಕ್ ಉಳ್ಕೊಬಿಟ್ಟಿದ್ದ, ಬೈದಿದೆ ಚೆನ್ನಾಗಿ. ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ಯಾಕೆ ಒಂಥರ ಮಾತಾಡ್ತಾ ಇದ್ರೆ ಕೇಳಿಸದೆ ಅರ್ಥನೇ ಆಗ್ತಾ ಇಲ್ಲ ನೀವು ಮಾತಾಡೋದು. ಅದು ಫಸ್ಟ್ ಟೈಮ್ ರಿಸಲ್ಟ್ ಬಂದಾಗ ಬ್ಯಾಕ್ ಉಳ್ಕೊಬಿಟ್ಟಿದ್ದ ಸರ್, ಚೆನ್ನಾಗಿ ಬೈದ್ಬಿಟ್ಟಿದೆ. ಅದೇ ಡಿಪ್ರೆಷನ್ ಗೊತ್ತಾಗಿದ್ದ, ಅದಕ್ಕೆ ನ್ಯೂರೋಸೈಕಿಯಾಟ್ರಿಸ್ಟ್ ತೋರಿಸ್ತಾ ಇದೀವಿ. ಓಕೆ, ಅದು ಯಾವಾಗ ಹುಷಾರಾಯ್ತಾನೆ ಅವನಿಗೆ ಅಂತ ಕೇಳ್ಬೇಕಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. ಸೆಪ್ಟೆಂಬರ್ 1, 2004. ಸಮಯ ರಾತ್ರಿ 11 ಗಂಟೆ 7 ನಿಮಿಷ. 11 ಗಂಟೆ 7 ನಿಮಿಷ. ಹುಟ್ಟಿದ ಊರು? ಮಂಡ್ಯ. ನಿಮ್ಮ ಮನೇಲಿ ದೇವ್ರ ಮನೆ ಇಟ್ಟಿದ್ದೀರಾ? ದೇವ್ರ ಮನೆ ಇದೆ ಸರ್. ಯಾವ ದೇವ್ರಿದೆ? ವೆಜಿಟೇರಿಯನ್ ದೇವ್ರಾ, ನಾನ್ ವೆಜಿಟೇರಿಯನ್ ದೇವ್ರಾ? ಮಾಮೂಲಿ ಈಶ್ವರ ಮನೆ ದೇವರು, ಸಿದ್ದೇಶ್ವರ ದೇವಮ್ಮ ಅಂದ್ಬಿಟ್ಟು. ಸೊ ನಾನ್ ವೆಜ್ ಮಾಡ್ತೀರಾ ಮನೇಲಿ? ಈಗ ಸದ್ಯಕ್ಕೆ ಮನೆ ಚೇಂಜ್ ಮಾಡಿದ್ವಿ, ಇನ್ನೂ ಮಾಡಿಲ್ಲ ನಾವು. ಅಲ್ಲ, ನಾನು ಹೇಳಿದ್ದು ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಆ ಕಡೆ ಈ ಕಡೆ ಮನೇಲಿ ಮಾಡ್ತಿದ್ವಿ ಸರ್. ದೇವ್ರಿದೆ ತಾನೆ? ಶಿವ ಇದಂತಾನೆ? ಬೇರೆ ಯಾವ್ದು ದೇವ್ರು ಇಟ್ಟಿದ್ದೀರಾ? ನಾನ್ ವೆಜ್ ದೇವ್ರ ಇದೆಯಾ ಅಥವಾ ವೆಜಿಟೇರಿಯನ್ ದೇವ್ರ ಇದೆಯಾ? ದುರ್ಗಾ, ಕಾಳಿಕಾ ಮತ್ತೆ ಫೋಟೋ ಈಚೆ ಇಟ್ಟಿದ್ದೀವಿ. ಸೊ ಮನೇಲಿ ಯಾವ ದೇವ್ರು ಇಟ್ಟಿಲ್ಲ? ಮಾಮೂಲಿ ಗಣಪತಿದು, ಈಶ್ವರ. ಗಣಪತಿ ವೆಜ್ಜಾ ನಾನ್ ವೆಜ್ ದೇವ್ರಾ? ಮತ್ತೆ ಮನೇಲಿ ಅಡಿಗೆ ಮನೇಲಿ ನಾನ್ ವೆಜ್ ಮಾಡ್ತೀರಾ ತಾನೆ? ಇಲ್ಲ, ಮನೆಗೆ ಬಂದ್ಮೇಲೆ ಮನೆ ಚೇಂಜ್ ಮಾಡಿದ್ವಿ. ಮತ್ತೆ ರುದ್ರಾಕ್ಷಿ ಹಾಕಕ್ಕೆ ಏನ್ ಪ್ರಾಬ್ಲಮ್? ಅದು ನಮ್ಮ ಮಗ ತಿನ್ಬಿಡ್ತಾನೆ ಹೊರಗಡೆ, ಮೊಟ್ಟೆ ಪಪ್ಸೆಲ್ಲ ತಿನ್ಬಿಟ್ಟನು ಅಂತ ಭಯ ಆಯ್ತು, ಅದಕ್ಕೆ ಹಾಕ್ಸ್ತಿಲ್ಲ. ಮೊಟ್ಟೆ ಪಪ್ ತಿನ್ನೋನು ಒಂದು ದೇವ್ರದ್ ಫೋಟೋ ಹಾಕಿರ್ತಾನಲ್ಲಿ. ಎಣ್ಣೆ ಅಂಗಡಿಲೂ ಕೂಡ ದೇವ್ರ ಫೋಟೋ ಇರುತ್ತೆ. ಯಾರು ಹೇಳಿದ್ ನಿಮಗೆ ಅದಾಕ್ಬಾರ್ದು ಇದಾಕ್ಬಾರ್ದು? ಯಾರು ನಿಮ್ಗೆ ಹೇಳೋದು? ಯಾವ ಟಿವಿ ನೋಡ್ತೀರಿ ನೀವು? ಸ್ವಲ್ಪ ನಿಮ್ದೇ ಫಾಲೋ ಮಾಡೋದು ಸರ್. ನಾವು ಕಸ್ತೂರಿ ಟೈಮಿಂದ ಬಂದಾಗಿದ್ದು ಎಲ್ಲ ಬರೀ ಸುಳ್ಳ್ರಿ, ಬರೀ ನಾಟಕ ಆಡ್ತೀರಿ. ಇಲ್ಲ ಸರ್, ನಿಜ. 1000 ಸತಿ ಹೇಳಿದೀನಿ ರುದ್ರಾಕ್ಷಿ ಹಾಕೊಂಡು ತಿಂದ್ರೆ ಏನಾಗಲ್ಲ, ಅರ್ಥ ಆಯ್ತಾ ಅಂತ. ಮತ್ತೆ ನೀವು ಅದೇ ಫಾಲೋ ಮಾಡ್ತೀವಿ, ಯಾವ್ದೋ ಬೇರೆ ಬೇರೆ ನೋಡ್ತೀರಿ ನೀವು. ಒಬ್ಬರು ಗುರುನ ಫಾಲೋ ಮಾಡಿ ನೀವು ದಯವಿಟ್ಟು, ಅರ್ಥ ಆಯ್ತಾ? ಈಗ ದಯವಿಟ್ಟು ಹಾಕ್ಸಿ, 5 ಮುಖದ ರುದ್ರಾಕ್ಷಿ ಹಾಕ್ಸಿ. ಮೈಂಡು ಸ್ವಲ್ಪ ಚೆನ್ನಾಗಿ ಕ್ಲಿಯರ್ ಆಗುತ್ತೆ, ಅರ್ಥ ಆಯ್ತಾ? ಈಗ ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ರಲ್ಲ, ಅವಾಗ ಎಜುಕೇಶನ್ ಬಗ್ಗೆ ಹೇಳಿರ್ತೀನಿ. ನೀವು ಫಾಲೋ ಮಾಡ್ತೀರಾ? ಕರೆಕ್ಟ್ ಆಗಿ ಫಾಲೋ ಮಾಡಲ್ಲ, ಏನ್ ಮಾಡೋಣ ಅಲ್ವಾ? ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಫ್ರೀ ಕೇಳ್ಕೊಳ್ತೀರಲ್ಲ, ನಮ್ಗೇನ್ ಸಿಗುತ್ತೆ ನಿಮ್ಮಿಂದ? ತಗೊಳ್ಳಿ, ಮತ್ತೆ ಇನ್ನೊಂದ್ಸತಿ ತಗೊಳ್ಳಿ, ಕ್ಲೀನ್ ಆಗಿ ಹೇಳೋಣ. ಮತ್ತೆ ಡಿಪ್ರೆಷನ್ ಹೋಗೋ ಲೆವೆಲ್ ಅಲ್ಲಿ ಮಾಡಿದೀರಾ ಅಂತಂದ್ರೆ ಸ್ವಲ್ಪ ದಾನ. 6ನೇ ಮನೆ ಕೇತು, ಬಾಳೆಹಣ್ಣು ದಾನ ಮಾಡಿ.
ಚಂದ್ರ ಹೇಳಿದ್ದು ಎಜುಕೇಶನ್ಗೆ. ನೋಡಿ, ನೀವು ಎಜುಕೇಶನ್ ನೋಡಿದ್ರೆ ಚಂದ್ರ ಕರೆಕ್ಟಾಗಿ ಹೇಳಿರ್ತೀನಿ, 11-4 ಬಂದಿರುತ್ತೆ. ಈಗ ಅವ್ರಿಗೆ ಡಿಪ್ರೆಷನ್ ಆಗ್ಬಿಟ್ಟಿದೆ ಅಂದ್ರೆ ನಾವು 5ನೇ ಮನೆಗೆ ಹೋಗ್ಲೇಬೇಕು. ಗುರು. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರು. ಹೇಳಿ. ಮಗುವಿನ ಆರೋಗ್ಯ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತಾ ಪ್ರಶ್ನೆಶಾಸ್ತ್ರನ? ಡೇಟ್ ಆಫ್ ಬರ್ತ್ ಇದೆ. ಹೇಳಿ. 28/9/2020. 2020. ಸಮಯ ಮಧ್ಯಾಹ್ನ 12:53. 53 ಹುಟ್ಟಿದೂರು? ಧಾರವಾಡ ಜಿಲ್ಲೆ. ಕುಂಭರಾಶಿಲಿ ಹುಟ್ಟಿದ್ದಾರೆ. ಕುಂಭರಾಶಿಲಿ ಧನಿಷ್ಠ ನಕ್ಷತ್ರ. ರಾಹು ದಶ ನಡೀತಾ ಇದೆ. ರಾಹು 6ನೇ ಮನೆ, 4, 5, 12, 1. ಓಕೆ. ಆರೋಗ್ಯದಲ್ಲಿ ಏನ್ ಸಮಸ್ಯೆ ಆಗಿದೆ? ಈಗ 1 ವರ್ಷದಿಂದ ಕಣ್ಣಿನ ಸಮಸ್ಯೆ ಬರ್ತಾ ಇದೆ. ಏನ್ ಸಮಸ್ಯೆ? ಪೀಡ್ಸ್ ಬರ್ತಾ ಇದೆ. ಫಿಟ್ಸಾ? ಈಗ 3 ವರ್ಷ ಚೆನ್ನಾಗಿತ್ತು ಮಗು, ಈಗ ಪೀಡ್ಸ್ ಬರ್ತಾ ಇದೆ. 1 ವರ್ಷದಿಂದ ಕಣ್ಣಿಂದ ಸಮಸ್ಯೆ ಬರ್ತಾ ಇದೆ. 6, 8, 11. ಸೊ ಮಂಗಳ ಮತ್ತೆ ರಾಹು 2 ಲಗ್ನದಲ್ಲಿ ನೋಡೋಣ ಏನಾದ್ರು ಎಫೆಕ್ಟ್ ಇದೆಯಾ ಅಂತ. ಮಂಗಳ ಇಲ್ಲಿದ್ದಾನೆ, 7ನೇ ಮನೆ, 12ನೇ ಮನೆಗೆ ವೀಕ್ಷಣೆ. ಆಮೇಲೆ ರಾಹು 5, 9. ಓಕೆ. 5, 9 ಆನ್ ಸ್ಯಾಟ್ರನ್. ರಾಹು. ಸ್ವಲ್ಪ ಮೂಲಂಗಿ ದಾನ ಮಾಡಿ, ಹಾಗೆ ಸ್ವಲ್ಪ ತೊಗರಿ ಬೇಳೆ ಮಂಗಳವಾರ ದಾನ ಮಾಡಿ. ಮೇಜರ್ ಏನು ಪ್ರಾಬ್ಲಮ್ ಬರಲ್ಲ, ನೀವು ಸ್ವಲ್ಪ ಸಮಾಧಾನವಾಗಿರಿ. ಏನು ಮೇಜರ್ ಏನು ಪ್ರಾಬ್ಲಮ್ ಬರಲ್ಲ. ರೆಡ್ಡಲ್ಲಿದೆ, ಬಟ್ 8 to 12 ಬಂದರೆ ಕ್ರೋನಿಕ್ ಅಂತ ಕರಿತೀವಿ. 8 to 12 ಬಂದಿಲ್ಲ. 4th house. ಸ್ವಲ್ಪ ಸೂರ್ಯನಿಗೆ ಮುಖ ಮಾಡಿ ಕಣ್ಣನ್ನ ಸ್ವಲ್ಪ ಸೂರ್ಯನಿಗೆ ಬೆಳಗಿನ ಎಳೆ ಬಿಸಿಲು ಅಂತ ಹೇಳ್ತಾರಲ್ಲ, 6ರಿಂದ 7 ಯಾಕೆ ಅಂತಂದ್ರೆ ಸೂರ್ಯನ ಕಾಂಬಿನೇಷನ್ 9 ಇದೆ. ಸೊ ಆರೋಗ್ಯಕ್ಕೆ ಇದೊಂದೇ ಕಾಂಬಿನೇಷನ್ ಸ್ಟ್ರಾಂಗ್ ಇರೋದು. ಸಾಧ್ಯವಾದರೆ 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಡೆಫಿನೆಟ್ಲಿ ಚೇಂಜಸ್ ಆಗುತ್ತೆ. ಸೂರ್ಯ ಮಂತ್ರ ಕಣ್ಣಿಗೆ ಹಿಂಗೆ ಟಚ್ ಮಾಡಿಸ್ಬಿಟ್ಟು ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ, ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಈ ಮಂತ್ರ ಹೇಳ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಹಾಸನದಿಂದ ಮಾತಾಡ್ತಾ ಇರೋದು ನಾನು. ಆಯ್ತು, ಒಳ್ಳೇದಾಗ್ಲಿ. ಹೇಳಿ. ತಿರುಮಲ ಶೆಟ್ಟಿ ಅಂತ ಸರ್. ನಮಗೆ ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗ್ತಾ ಇಲ್ಲ, ಪ್ರಾಸ್ಟೇಟ್ ಇನ್ಫೆಕ್ಷನ್ ಆಗಿದೆ. ಪ್ರಾಸ್ಟೇಟ್ ಗ್ಲ್ಯಾಂಡ್ ಇನ್ಫೆಕ್ಷನ್. ಏಜ್ ಎಷ್ಟು ನಿಮ್ದು? ಏಜ್ ಎಷ್ಟು ಸರ್? ಏಜ್ ಒಂದು 68 ಸರ್. ಈಗ 68. 68 ಅಲ್ಲಿ ಬಾಡಿಲೆಲ್ಲ ವೀಕ್ ಆಗಿರುತ್ತೆ ಸರ್. ಜ್ಯೋತಿಷ್ಯದಲ್ಲೂ ಕೂಡ ಕಷ್ಟ ಆಗುತ್ತೆ. ಯಂಗ್ ಏಜ್ ಅಲ್ಲಿ ನಮ್ಗೆ ಏನಾದ್ರು ಸಮಸ್ಯೆ ಬಂತು ಅಂತಂದ್ರೆ ಅದು ಯಾವ ಗ್ರಹ ಅಂತೆಲ್ಲ ಹೇಳ್ಬೋದು. ಏಜ್ ಫ್ಯಾಕ್ಟರ್ ಅಲ್ಲಿ ಪ್ರತಿಯೊಬ್ಬರಿಗೂ ಡೌನ್ ಆಗೇ ಆಗುತ್ತೆ. ಸೊ ನೀರ್ ಚೆನ್ನಾಗಿ ಕುಡಿತಾ ಇದೀರಲ್ವಾ? ನಾರ್ಮಲ್ ಇದೆ. ಓಕೆ, ನೀರೆಲ್ಲ ಚೆನ್ನಾಗಿ ಕುಡಿತಾ ಇದ್ದೀರಾ? ನೀರ್ ಕುಡಿತಾ ಸರ್. ಯಾವ ಬ್ಯಾಕ್ಟೀರಿಯಾ ಸೇರ್ಕೊಂಡು ಬಹಳ ತೊಂದರೆ ಕೊಡ್ತಾರೆ ಸರ್. ನೀವು ಅದಕ್ಕೆ ಈಗ ಆಪರೇಷನ್ ಮಾಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಒಂದು ಮಂತ್ರ ಕೊಡ್ತೀನಿ, ಈ ಮಂತ್ರ ಕೊಡ್ತೀನಿ. ನಿಮ್ಮ ಗುಪ್ತಾಂಗದ ಮೇಲೆ ಕೈ ಇಟ್ಬಿಟ್ಟು ಈ ಮಂತ್ರ ಹೇಳ್ಕೋಬೇಕು. ಅರ್ಥ ಆಯ್ತಾ? ಹೇಳಿ ಸರ್. ಓಂ ಗುಂ ಗುಹ್ಯಮೇಶ್ವರಿಭ್ಯಾಂ ನಮಃ ಈ ಮಂತ್ರ ಬರ್ಕೊಳ್ಳಿ. ಓಂ ಗುಂ. ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು 108 ನೈಟ್ ಮಲಗಕ್ಕಿಂತ ಮುಂಚೆ ರೂಮಲ್ಲಿ ಅದನ್ನ ಟಚ್ ಮಾಡಿಕೊಂಡು ಹೇಳಿ. ಆ ಅಂಗಕ್ಕೆ ಶಕ್ತಿ ಸಿಗುತ್ತೆ. ಓಂ ಗುಂ ಗುಹ್ಯಮೇಶ್ವರಿಭ್ಯಾಂ ನಮಃ. ಕಂಟಿನ್ಯೂಸ್ ಆಗಿ ಮಾಡಿ. ಗುರುವಾರದಿಂದ ಸ್ಟಾರ್ಟ್ ಮಾಡಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ನೀರಲ್ಲಿ ನೀವು ಸ್ವಲ್ಪ ಅರಿಶಿನ, ಒರಿಜಿನಲ್ ಅರಿಶಿನದ ಕೊಂಬು ಪುಡಿ ಮಾಡಿರ್ತಕ್ಕಂಥದ್ದು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಅರಿಶಿನದ ನೀರು ಕುಡೀರಿ. ಅರಿಶಿನದ ನೀರಲ್ಲಿ ಸ್ವಲ್ಪ ಆಂಟಿಸೆಪ್ಟಿಕ್, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಬೆಳಿಗ್ಗೆ ಎದ್ದಿದ ತಕ್ಷಣ ಅರಿಶಿನದ ನೀರು ಒಳ್ಳೆ ಕ್ವಾಲಿಟಿ. ಯಾಕಂದ್ರೆ ಈಗಿನ ಬರ್ತಕ್ಕಂಥದ್ದೆಲ್ಲ ಸ್ವಲ್ಪ ಕೆಮಿಕಲ್ಲೇ. ಸಲ್ಫರು ಮತ್ತೆ ಲೆಡ್ ಸ್ವಲ್ಪ ಆ್ಯಡ್ ಮಾಡ್ತಾರೆ ಕಲರ್ ಬರೋಕ್ಕೆ. ಸ್ವಲ್ಪ ಅರಿಶಿನದ ಕೊಂಬು ಒಳ್ಳೆ ಕ್ವಾಲಿಟಿದು ಪೌಡ್ರ್ ಮಾಡಿ ಇಟ್ಕೊಳ್ಳಿ, ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ. ಹೇಳಿ. ನನ್ನ ಪ್ರಶ್ನಾಶಾಸ್ತ್ರ ಕೇಳಬೇಕಿತ್ತು. ಹೇಳಿ. 1 to 241 ನಂಬರ್ ಹೇಳಿ. ನಂಬರ್ ಹೇಳಿ. 110. 110. ಓಕೆ, ಏನ್ ಪ್ರಶ್ನೆ? ಮದುವೆ ಬಗ್ಗೆ ಕೇಳಬೇಕಿತ್ತು.
ನಾ Okay. ಇಷ್ಟಪಟ್ಟವ್ರ ಜೊತೆ ಮದ್ವೆ ಆಗತ್ತಾ? ಈಗ ಅವ್ರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರಾ? ಅದು ಮನೆಯಲ್ಲಿ ಮಾತಾಡಿದ್ರೆ ಅವ್ರ ಅಮ್ಮ ಹೋಗ್ತಾ ಇಲ್ಲ, ಅದಕ್ಕೆ. ಆಗಲ್ಲ. ಪ್ರಶ್ನಾಶಾಸ್ತ್ರದಲ್ಲಿ 5 ಲವ್ ತೋರಿಸ್ತಾ ಇದೆ. ದೇರ್ ಈಸ್ 5. ಎಸ್, ಡೆಫಿನೆಟ್ಲಿ. 5th ಹೌಸ್ ಅಂಡರ್ಗ್ರೌಂಡ್ ಅಲ್ಲಿ ಇದೆ. 6 ಕಟ್ ಆಗುತ್ತೆ. ಸೊ ನಿಮ್ಮ ಹುಡುಗ ಡಿಸಿಷನ್ ತಗೋಬೇಕು. 5th ಹೌಸ್ ಹೋಗಿ ನೋಡೋಣ ಏನು ಹೇಳ್ತಾ ಇದೆ ಅಂತ. ಅದೂ ಸೇಮ್. ಇದು ಮರ್ಕ್ಯುರಿ, ಇದು ಮರ್ಕ್ಯುರಿ, ಸೇಮ್ ಕಾಂಬಿನೇಷನ್. ದಶಾ ಏನಾದ್ರು ಹೆಲ್ಪ್ ಮಾಡುತ್ತಾ ನೋಡೋಣ. ಶನಿ ದಶ 27ವರೆಗೂ ಇದೆ. 27 ಶನಿ ಏನಾದ್ರು ಹೆಲ್ಪ್ ಮಾಡ್ತಾರೆ. 947. ಸೊ ಯಾರಾದ್ರೂ ಒಬ್ಬರ ಕಡೆ ಒಪ್ಕೊಳ್ತಾರೆ. 947 ಇರೋದ್ರಿಂದ ಹಿರಿಯರಿಂದನೇ ಇದು ಕ್ಲಿಯರ್ ಆಗ್ಬೇಕಷ್ಟೇ. 9th ಹೌಸ್ ಇಸ್ ದಿ ಹೌಸ್ ಆಫ್ ಎಲ್ಡರ್ಸ್, ಅದರಿಂದನೇ ಮದುವೆ ಆಗುತ್ತೆ. ಬಟ್ ಆದ್ರೆ ಕಸ್ಪಲ್ ನೋ ಅಂದ್ರೆ ಅದು ಗೇಟ್ ಎಂಟ್ರಿನೇ ಇಲ್ಲ. ಸೊ ಇದು ನಿಮಗೆ 2027ವರೆಗೂ ಟೈಮ್ ಇದೆ. ಅದು ಮುಗಿದ್ರೆ ನೆಕ್ಸ್ಟ್ ಆ ಮ್ಯಾರೇಜ್ ಇನ್ನೂ ಕಟ್ ಆಗ್ಬಿಡುತ್ತೆ. 2027 ಲಾಸ್ಟ್ ನಿಮಗೆ ಟೈಮು ಕನ್ವಿನ್ಸ್ ಮಾಡ್ಕೊಳ್ಳೋಕೆ. ನಿಮ್ಮ ಹುಡುಗ ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ರೆ ಆಗತ್ತೆ. ದಾನ ಸಜೆಸ್ಟ್ ಮಾಡ್ತೀನಿ. 6, 5 ಬಂದಿರತಕ್ಕಂಥ ಒಂದು ಗ್ರಹ ಇಲ್ಲಿ ನಿಮಗೆ ಶನಿಯಿಂದ ಬಂದಿರತಕ್ಕಂಥದ್ದು. ಆ ಶನಿ ಕಾಂಬಿನೇಷನ್ ಅಲ್ಲಿ ಬುಧನೂ ಕೂಡ ಅದೇ ಕಾಂಬಿನೇಷನ್ ಬಂದಿದೆ. ಸೊ 6-5 ಕಾಂಬಿನೇಷನ್. 5 ಅಂದ್ರೆ ಲವ್ ಇರುತ್ತೆ, ಅದರಲ್ಲಿ ಗಲಾಟೆ ಜಗಳಗಳಿರುತ್ತೆ. ಎಳ್ಳೆಣ್ಣೆ ದಾನ ಮಾಡ್ತಾ ಇರಿ. ಎಳ್ಳು ಶನಿವಾರ ದಾನ ಮಾಡ್ತಾ ಇದ್ರೆ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಮದುವೆಗೆ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂದ್ರೆ 7 to 9 ಕಾಂಬಿನೇಷನ್. ಜಿರ್ಕಾನ್ ಬಲಗೈ ಮಧ್ಯದ ಬೆರಳಿಗೆ ಹಾಕೋಬೇಕು. ಹಾಗೆ ಹಿರಿಯರು ಒಪ್ಕೋಬೇಕು ಅಂದ್ರೆ ಯೆಲ್ಲೋ ಕಲರ್ ಥ್ರೆಡ್ ಹಾಕೊಳ್ಳಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ನನ್ನ ಹೆಸರು ನೀಲಾಂಬಿಕಾ ಅಂತ, ರಾಯಚೂರಿಂದ ಕಾಲ್ ಮಾಡ್ತಿರೋದು. ಓಕೆ, ನನ್ನ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ. ಹೇಳಿ. ಪ್ರಶ್ನೆ ಶಾಸ್ತ್ರಕ್ಕೆ. ಓಕೆ, ನಂಬರ್ ಹೇಳಿ. 7 ಗುರುಜಿ. 7 ಯಾವ್ದ್ರ ಬಗ್ಗೆ? ಗುರುಜಿ, ಆಕ್ಚುಲಿ ನಾವು ಮದುವೆಗೆ 2 ವರ್ಷ ಆಯ್ತು ಗುರುಜಿ. ಓಕೆ. ಈ ಮಧ್ಯ ನನ್ ಮಧ್ಯೆ ಮತ್ತೆ ಹಸ್ಬೆಂಡ್ ಮಧ್ಯೆ ತುಂಬಾ ಜಗಳ ಆಗ್ತಾ ಇದೆ ಗುರುಜಿ. ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸರಿ, ಪೀಸ್ಫುಲ್ ಇಲ್ಲ. ಮುಂಚೆಲ್ಲ ಚೆನ್ನಾಗೇ ಇದ್ವಿ, ಇವಾಗ ಈಗೋ ಕ್ಲಾಶಸ್ 10, 11 ಏನು ಡಿವೋರ್ಸ್ಗೇನು ಯಾವ ಕಾಂಬಿನೇಷನ್ ಜಗಳ ಏನು ಹೋಗಲ್ಲ. ರಾಹು ಸ್ಟಾರ್ಟಿಂಗ್ ಅಲ್ಲಿ 12. ಸ್ವಲ್ಪ ಮನೇಲೇ ಇದ್ರೆ ಕೂಡ ಸ್ವಲ್ಪ ದೂರ ಇರತಕ್ಕಂಥ ಕಾಂಬಿನೇಷನ್. ಸ್ವಲ್ಪ ಮೂಲಂಗಿ ದಾನ ಮಾಡಿ. ಹಾಗೆ ಪ್ರಶ್ನಾಶಾಸ್ತ್ರದಲ್ಲಿ 7 ಕಾಂಬಿನೇಷನ್ ಯಾವ್ದಾದ್ರು ಬಂದಿದೆಯಾ ಮ್ಯಾರೇಜ್ ಅಲ್ಲಿ ನೋಡೋಣ. 2 ಬಂದಿದೆ, 7 ಬಂದಿಲ್ಲ, 11 ಇದೆ. ಒಂದು ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಓಂ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. 2nd ಹೌಸ್ ಇಸ್ ದ ಹೌಸ್ ಆಫ್ ಕುಟುಂಬ, ಸ್ವಲ್ಪ ಲಾಭಕಾರಿಯಾಗಿರುತ್ತೆ. ಇಲ್ಲಿ 2-7 ಕಾಂಬಿನೇಷನ್. ಶುಕ್ರ ತುಂಬಾ ಚೆನ್ನಾಗಿದೆ. ನೈಟ್ ಹೊತ್ತು ಓಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ನೈಟ್ ಹೊತ್ತು 108 ಟೈಮ್ಸ್ ಮಾಡಿ. ಡೇ ಟೈಮಲ್ಲಿ ಗುರುವಿನ ಮಂತ್ರ ಓಂ ಬ್ರಹ್ಮಸ್ಪತಿ ನಮಃ ಹೇಳ್ಕೊಳ್ಳಿ. ಸೊ ಒಂದು ಜಿರ್ಕಾನ್ ಹಾಕೊಳ್ಳಿ. 12th ಹೌಸ್ ಇಸ್ ಗುಡ್ ಜೋ, ಇಟ್ಸ್ ಬೈಫರ್ಕೇಶನ್. ಅದೇ ಶುಕ್ರ ಇಸ್ ಎ ಪ್ಲಾನೆಟ್ ಆಫ್ ಮ್ಯಾರೇಜ್ ಅಂತ ಕರಿತೀವಿ. ಸೊ ಜಿರ್ಕಾನ್ ಹಾಕೊಳ್ಳಿ, ಒಳ್ಳೇದಾಗುತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ ಗುರುಜಿ, ನಮಸ್ಕಾರ. ಆರಾಮಿದ್ದೀರಿ? ನಮಸ್ಕಾರ ಗುರುಜಿ, ಆರಾಮಿದ್ದೀರಿ? ಆರಾಮಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ಹೇಳಿ ಗುರುಜಿ. ನಮಸ್ಕಾರ. ಈಗ ನಂದೊಂದು ಪ್ರಶ್ನೆ ಅಂದ್ರೆ, ನಮ್ದೊಂದು ಮನಿ ಸೇಲ್ ಮಾಡ್ಲಿಕ್ಕೆ ಹತ್ತೀವಿ ಗುರುಜಿ. 3 ತಿಂಗಳಾಯ್ತು. ಇನ್ನು ಸೇಲ್ ಆಗವಲ್ತಾಗ್ಯದ. ಅದಕ್ಕೆ ಯಾವಾಗ ಆಗ್ತದ ಕೇಳ್ಬೇಕಾಯ್ತು ಗುರುಜಿ. ನೀವು ಮಾರಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಜನವರಿ ಶುರು ಮಾಡಿ ಗುರುಜಿ. ಸುಮಾರು 3 ವರ್ಷದಿಂದ ಇಟ್ಟಿರೋರೆ ವ್ಯಾಪಾರ ಆಗ್ತಲ್ಲ, ಅವ್ರಿಗೇನ್ ಹೇಳೋಣ? ಅಂದ್ರೆ ಸುಮಾರು 50 ಜನ ನೋಡ್ ಹೋಗ್ಯಾರ ಗುರುಜಿ. ನಮ್ಮ ರೇಟ್ ಅವ್ರು ಹೇಳ್ತಾರೆ 500 ಜನ ನೋಡು, 3 ವರ್ಷ ಆಯ್ತು 500 ಜನ ನೋಡೋದ್ರು ಅಂತ ಹೇಳ್ತಾರೆ. ಫಸ್ಟ್ ನಮ್ಗೆ ಹಣೆ ಬರದಲ್ಲಿ ಬರ್ಬೇಕಲ್ಲ, ಸೇಲ್ ಆಗ್ಬೇಕು ಅಂತ. ನಮ್ಮ ಮಗನು ಪ್ರಶ್ನಾಶಾಸ್ತ್ರ ಅದೆಲ್ಲ ಹಾಕಿ ನೋಡ್ದ ಗುರುಜಿ. 3-5-10 ಬರ್ಬೇಕಲ್ವಾ? ನೀವು ಪ್ರಶ್ನಾಶಾಸ್ತ್ರ ಹಾಕಂದ್ರೆ ನಂಬರ್ ಹೇಳಿ ಗುರುಜಿ ರೀ. ಹೇಳಿ ಹೋಗ್ಲಿ. 85 ಪ್ರಾಪರ್ಟಿ. 4th ಕಸ್ಪ್ ಏನ್ ಹೇಳುತ್ತೆ ಅಂತ ನೋಡಿ ಟೈಮಿಂಗ್ ನೋಡ್ಬೇಕು. 4th ಕಸ್ಪ್ ಏನ್ ಹೇಳುತ್ತೆ? 768. ಅದು ಏನು ಬಿಸ್ನೆಸ್ ಪ್ರಾಪರ್ಟಿನ? ಅದು ಇಲ್ಲ, ನಾವು ಸ್ವಂತ ಇರೋದು ಗುರುಜಿ. ಇನ್ನೊಂದ್ ಮನಿ ಅದ ರೀ, ಇದು ತೆಗೆದು ಇನ್ವೆಸ್ಟ್ ಮಾಡೋಕ ಬೇರೆ ಕಡೆ ಅಂತ ನಾವು ಇನ್ನೊಂದ್ ಮನಿಗೆ ಹೋಗ್ಬೇಕಾಗಿದೆ. ಇನ್ನೊಂದ್ ಸ್ವಂತ ಮನಿ ಅದ ನಮ್ದು. 10th ಕಸ್ಪ್ ನೋಡೋಣ. ಸೇಲ್ಗೆ 8 ರೇಟ್ ಕಮ್ಮಿ ಮಾಡಬೇಕು ಅಂತ ಹೇಳ್ತಾ ಇದೆ, ತುಂಬಾ ಕಮ್ಮಿ. 10th ಕಪ್ಸು ಸೇಲ್ ತೋರಿಸುತ್ತೆ. ಓಕೆ, ಸೊ ರೇಟ್ ಸಿಕ್ಕಾಪಟ್ಟೆ ಕಮ್ಮಿ ಮಾಡಬೇಕು. ಅಕ್ಕಿ ದಾನ ಮಾಡಿ, ತೊಗರಿಬೇಳೆ ದಾನ ಮಾಡಿ, ನಿಮ್ಗೆ ಒಂಚೂರು ಇನ್ಕ್ರೀಸ್ ಆಗುತ್ತೆ ಇದು. 10th ಕಸ್ಪ್ ಯಾವಾಗಲೂ ಸೇಲ್ ತೋರಿಸುತ್ತೆ. ಇಲ್ಲಿ ನಮಗೆ 3-5-10 ಕಾಂಬಿನೇಷನ್ ಬರಬೇಕು.
5-10 ಕಾಂಬಿನೇಷನ್ ಟ್ರೀಯಲ್ಲಿ ಬರ್ತದೆ, ಬಟ್ ಫ್ರೂಟಲ್ಲಿ ಇಲ್ಲ, ಟೇಸ್ಟಲ್ಲಿ ಇಲ್ಲ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟು. ಸೊ ಸ್ವಲ್ಪ ಏನು ಬಂದಿದ್ದ ರೇಟು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಬೇಕು. ಶನಿ ದಶದಲ್ಲಿ 10-5, 8 ಎಂಡಿಂಗಲ್ಲಿದೆ, ಅದು ಆಗಲ್ಲ. ಬುಕ್ತಿಲಿ 12 ಬರುತ್ತೆ. ಗುರು ಆದ ನಂತರ 2027 ಆದಮೇಲೆ ಒಂಚೂರು ಲಾಭ ಬರುತ್ತೆ, ಅದಕ್ಕಿಂತ ಮುಂಚೆ ಇಲ್ಲ. ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯಿತು. ಒಳ್ಳೇದಾಗಲಿ. ಹಾಗೆ ಇದೇ ನಮ್ಮ 15th ಕ್ಲಾಸಸ್ ಇರ್ತಕ್ಕಂಥದ್ದು, ಜಾಯ್ನ್ ಆಗಿ. ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.